ಜ್ಞಾನೇಶ್ವರಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ಮ್ಯಾಮ್, ನಮ್ಮ ಅತ್ತೆಗೆ ಹಿಪ್ ಜಾಯಿಂಟ್ ಬಿದ್ದು ಹಿಪ್ ಜಾಯಿಂಟ್ ಪೇನ್ ಆಗಿ ಹೆಜ್ಜೆ ಕಾಲು ಎತ್ತಿಡಕ್ಕೂ ಆಗ್ತಾ ಇಲ್ಲ. ಓಹೋ ಹೋ, ಯಾವಾಗ ಬಿದ್ದಿದ್ದು ಮೇಡಮ್? ಆ ಬಿದ್ದು 2 ತಿಂಗಳಾಗಿದೆ. ಇವಾಗ ನೋವು ಶುರುವಾಗಿದೆ. ಕಾಲು ಎತ್ತಿಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಪೇನ್. ಯಾವ ಸೈಡ್ ಮೇಡಮ್? ಅವಾಗಷ್ಟು ಪೇನ್ ಇರ್ಲಿಲ್ಲ. ಲೆಫ್ಟ್. ಲೆಫ್ಟ್ ಸೈಡಾ? ಹ್ಮ್. ಇಲ್ಲಿ ನೋಡಿ, ನಮ್ದು ಎಡಗೈ ಕಿರುಬೆರಳಿಗೆ ಹಾ. ಸ್ಕೈ ಬ್ಲೂ ಕಲರ್ ಲೈನ್ ಹಾಕಿ ಈಗ. ಓಕೆ ಮ್ಯಾಮ್. ಹ್ಮ್. ಓಕೆ. ಮಧ್ಯದಲ್ಲಿ ಪಿಂಕ್ ಹಾಕಿ. ಓಕೆ ಸರಿನಾ? ಮ್ಯಾಮ್. ತೋರು ಬೆರಳಿಗೆ ಸ್ಕೈ ಬ್ಲೂ ಹಾಕಿ. ಬಲಗೈ ಕಿರುಬೆರಳಿಗೆ ಪರ್ಪಲ್ ಕಲರ್ ಲೈನ್ ಹಾಕಿ. ಹ್ಮ್. ಬಲಗೈ ಉಂಗುರದ ಬೆರಳಿಗೆ ಆರೆಂಜ್ ಕಲರ್ ಲೈನ್ ಹಾಕಿ. ಸರಿನಾ? ಬಲಗೈ ಮಧ್ಯದ ಬೆರಳಿಗೆ ರೆಡ್ ಕಲರ್ ಹಾಕಿ. ಇಷ್ಟ ಮಾಡಿ ನಾನು ನಿಮ್ಗೆ ಇಲ್ಲಿ ಎಲ್ಲಾ ಎಲಿಮೆಂಟ್ಸ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕೋಲ್ಡ್ನೆಸ್ ಆಗಿರುತ್ತೆ ಮೇಡಮ್. ಹಿಡ್ಕೊಂಡಿದೆ ಅಂತಂದ್ರೆ ಅಲ್ಲಿ ಕೋಲ್ಡ್ ಕೋಲ್ಡ್ ಆಗಿರುತ್ತೆ. ಇವಾಗ ವೆದರ್ ಚೇಂಜ್ ಆಯ್ತಲ್ಲ, ಮಳೆಗಾಲ ಸ್ಟಾರ್ಟ್ ಆಯ್ತು, ಕೋಲ್ಡ್ ಜಾಸ್ತಿ ಇರೋದ್ರಿಂದ ಯಾವ್ದೇ ಕೆಲವೊಂದು ಹಳೆಯದು ಬಿದ್ದಿರ್ತಾರೆ ನೋಡಿ, ಚಿಕ್ಕವರಿದ್ದಾಗ ಆಗ್ಲಿ ಅಥವಾ ಮಿಡಲ್ ಏಜ್ ಅಲ್ಲಿ ಹ್ಮ್. ಬಿದ್ದಿರೋದೆಲ್ಲ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆ ರಿಪೀಟ್ ಬರುತ್ತೆ ಪೇನ್. ಅದು ಅಂದ್ರೆ ರೂಟ್ ಕಾಸ್ ಇಂದ ಯಾರಿಗೆ ಹೀಲ್ ಆಗಿರಲ್ಲ ಅವ್ರಿಗೆ ಅದು ಪೇನ್ ಬರುತ್ತೆ. ಇವಾಗ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ನೀವು ಸ್ವಲ್ಪ ಬಾಡಿನ ವಾರ್ಮ್ ಮಾಡ್ಕೊಳ್ಬೇಕು, ಅಗ್ನಿ ತತ್ವ ಜಾಸ್ತಿ ಮಾಡ್ಕೊಳ್ಬೇಕು. ನಾನು ಇಲ್ಲಿ ನಿಮ್ಗೆ ಎಲ್ಲ 5 ಎಲಿಮೆಂಟ್ಸ್ ರೇಸ್ ಮಾಡಿದ್ದೀನಿ, ಎರಡು ಕೈಯಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ ಓಕೆ. ಫೈನಲ್ ಕಾರ್ಡ್ಗೆ. ನೋಡಿ ಓಕೆ ಈ ಮ್ಯಾಮ್. ರೀತಿ ಎರಡು ಓಕೆ ಕೈಗೂ ಮ್ಯಾಮ್. ಹಾಕಿ. ಜೊತೆಗೆ ಇದು ಜಿಮ್ಮಿ ಬರುತ್ತೆ ನೋಡಿ, ಉದ್ದಿಗೆ ಕಡ್ಡಿ ತರ ಇರುತ್ತೆ. ಓಕೆ, ಇದೆ. ಇಲ್ಲಿ ನೋಡಿ, ಇದು ನಮ್ದು ಇಲ್ಲಿ ಹಾ, ತೋರು ಬೆರಳು ಇದೆ. ಇಲ್ಲಿ ಬರುತ್ತೆ ನೋಡಿ. ಇದು ಕೂಡ ನಿಮ್ಗೆ ಬ್ಯಾಕ್ ಪೇನ್ ವಾಸಿ ಆಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಈ ರೀತಿ ಪ್ರೆಷರ್ ಕೊಡಿ ಹೀಗೆ ಹೀಗೆ. ಓಕೆ ಮ್ಯಾಮ್. ಇದೆಲ್ಲ ಒಂಥರ ಗಂಟ್ ಕಟ್ಕೊಂಡಂಗ ಆಗಿರುತ್ತೆ. ಯಾರಿಗೆ ಬ್ಯಾಕ್ ಪೇನ್ ಇರುತ್ತೋ ಅವ್ರು ಇಲ್ಲಿ ಮಸಾಜ್ ಕೊಟ್ಟಾಗ ಇಲ್ಲೆಲ್ಲ ಒಂಥರ ನರ ಗಂಟ್ ಕಟ್ಕೊಂಡಂಗ ಆಗಿರುತ್ತೆ. ಇಲ್ಲಿ ಈ ರೀತಿ ಚೆನ್ನಾಗಿ ಈ ರೀತಿ ಮಸಾಜ್ ಕೊಡ್ಬೇಕು. ದಿನಕ್ಕೊಂದು 5-6 ಸರಿ ಮಸಾಜ್ ಕೊಡಿ ಹೀಗೆ. ಎರಡು ತೋರು ಬೆರಳಿಗೂ ಓಕೆ ಕೊಡಿ ಮ್ಯಾಮ್. ನೋಡಿ, ಎರಡು ಕಡೆ ಕೊಡಿ. ಒಂದ್ ಟೇಬಲ್ ಮೇಲೆ ಈ ರೀತಿ ಕೈ ಇಟ್ಕೊಳ್ಬೇಕು. ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟು ಈ ರೀತಿ ಮಸಾಜ್ ಕೊಡ್ಬೇಕು ಹೀಗೆ. ಚೆನ್ನಾಗಿ ಒತ್ತಿ ಬಿಟ್ಟು ಮಸಾಜ್ ಕೊಡಿ, ಇದೆಲ್ಲ ಪೇನ್ ಎಲ್ಲ ಹೋಗುತ್ತೆ. ನೈಟ್ ಮಲ್ಕೊಳ್ಳುವಾಗ ಒಂದು ಟೇಪ್ ಅಲ್ಲಿ ಫುಲ್ ಮೆಂತೆಕಾಳನ್ನ ಅಂಟಿಸ್ಕೊಂಡ್ಬಿಟ್ಟು ಇಲ್ಲಿ ಅಂಟಿಸ್ಬೇಕು. ಇಲ್ಲಿ ಮೆಂತೆ ಓಕೆ ಮ್ಯಾಮ್. ಅಂಟಿಸಿದ್ಮೇಲೆ ಈ ರೀತಿ ಮಸಾಜ್ ಕೊಡಿ ಹೀಗೆ. ಸರಿ ಹೋಗುತ್ತೆ. ಇಷ್ಟು ಮಾಡಿ ಮೇಡಮ್, ಬ್ಯಾಕ್ ಪೇನ್ ಕ್ಲಿಯರ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಓಕೆ ಯು ಮ್ಯಾಮ್. ಮೇಡಮ್. ಥ್ಯಾಂಕ್ ಯು. ಮತ್ತೆ ಕೋಲ್ಡ್ ಥ್ಯಾಂಕ್ ಯು. ರಿಲೇಟೆಡ್ ಫುಡ್ ಅವಾಯ್ಡ್ ಮಾಡಬೇಕು. ಹಾಲು, ಮೊಸರು, ಮಜ್ಜಿಗೆ ಬಿಡಬೇಕು. ಮತ್ತೆ ಹಣ್ಣುಗಳು ಯಾವುದು ತಿನ್ನಬಾರ್ದು. ಇಷ್ಟು ಮಾಡಿ ಸರಿ ಥ್ಯಾಂಕ್ ಯು ಹೋಗುತ್ತೆ. ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ನೀಲ್ ಕುಮಾರ್ ಸರ್ ಅನ್ಮ್ಯೂಟ್ ಮಾಡಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಈಗ ಆರಾಮಿದ್ದೀನಿ ಮೇಡಮ್. ಹ್ಮ್. ಈಗ ಸ್ವಲ್ಪ ಇದು ಅದೇ ಯೂರಿನ್ ಮೇಡಮ್, ಹ್ಮ್. ನೈಟು ಯೂರಿನ್ ಹೋಗೋದು ಹ್ಮ್. ಆ, ಇನ್ನೂ ಕಂಟ್ರೋಲಿಗೆ ಬಂದಿಲ್ಲ ಮೇಡಮ್. ಅಂದ್ರೆ ಇನ್ನೂ ಮೊದ್ಲಿಕ್ಕಿಂತ ಇವಾಗ ಎಷ್ಟು ಪರ್ಸೆಂಟ್ ವೇರಿಯೇಷನ್ ಆಗಿದೆ? ಮೇಡಮ್ ಅದು ಸ್ವಲ್ಪ ಇನ್ನೂ ಹಂಗೆ ಇದೆ ಮೇಡಮ್. ಅದು ನನಗೇನು ಅಷ್ಟೊಂದು ಇಂಪ್ರೂವ್ಮೆಂಟ್ ಅನ್ನಿಸ್ಲಿಲ್ಲ ಮೇಡಮ್. ತುಂಬಾ ವರ್ಷದ ಸಿವಿಯರ್ ಇದ್ರೆ ಕಿಡ್ನಿ ಪ್ರಾಬ್ಲಮ್ ಹಾ ಹಾ ಆಗಿರುತ್ತೆ ಸರ್. ಅದು ನೈಟ್ ಯೂರಿನೇಷನ್ ಹೋಗ್ತಾ ಇದಾರೆ ಹಾ ಅಂತಂದ್ರೆ ಕಿಡ್ನಿ ತುಂಬಾ ಪ್ರಾಬ್ಲಮ್ ಆಗಿದೆ. ಇವಾಗ ನೋಡಿ, ಒಬ್ರು ಇದೇ ರೀತಿ ಕನ್ಸಲ್ಟ್ ಮಾಡ್ತಾ ಇದಾರೆ 2 ಡೇಸ್ ಇಂದ. ಅವ್ರು ICU ಅಲ್ಲೇ ಇದಾರೆ. ಅವ್ರು ಈ ಮೊದ್ಲಿಗೆ ಈ ಹಾ ಥೆರಪಿನ ನಂಬಲಿಲ್ಲ. ಈ ಕೆಲವೊಬ್ರು ಮನೇಲಿ ಈಗ ಒಬ್ರು ನಂಬಿದ್ರೆ ಇನ್ನೊಬ್ರು ನಂಬಲ್ಲ, ಆ ರೀತಿ ಇರುತ್ತೆ. ಇವಾಗ ಅವ್ರಿಗೆ ಹೇಗೆ ಆಗಿದೆ ಅಂತಂದ್ರೆ ಎವ್ರಿ 1 ಅವರ್ ಒಂದ್ಸರಿ ಯೂರಿನ್ ಹೋಗ್ತಾ ಇದಾರಂತೆ. ಇವನ್ ಹಾಸ್ಪಿಟಲ್ ಕೂಡ ಏನೇನೋ ಆಪರೇಷನ್ ಎಲ್ಲ ಮಾಡ್ಬೇಕಂತ ಹೇಳ್ತಾ ಇದಾರೆ.
ಹಾ ಬಿಫೋರೇ ನಾವು ಚಿಕ್ಕದಿರಾಗ್ಲೇನೆ ನಾವು ಥೆರಪಿ ತಗೊಂಡಾಗ ನಿಮ್ದು ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಸೊ ಕಿಡ್ನಿಯಲ್ಲಿರೋ ಕೋಲ್ಡ್ ನ ತೆಗಿಬೇಕಂತಂದ್ರೆ ಅದು ಒಂದಿನಕ್ಕೆ 2 ದಿನಕ್ಕೆ ನಿಮ್ ಕಿಡ್ನಿಯಲ್ಲಿ ಜಲತತ್ವ ಜಾಸ್ತಿ ಆಗಿರಲ್ಲ. ತುಂಬಾ ವರ್ಷದ ಹಳೇದಿರುತ್ತದು. ನಿಮ್ನೆಲ್ಲಾ ಸರಿ ಹೌದು ಹೌದು. ಮಾಡ್ಬೇಕು ಅಂತಂದ್ರೆ ಟೈಮ್ ತಗೊಳುತ್ತೆ. ನೀವ್ ಇಲ್ಲಿ ಸ್ಕೈ ಬ್ಲೂ ಹಾಕಿ ಸರ್. ಇಲ್ಲಿ ಹ್ಮ್. ಇಲ್ಲಿ ಸ್ಕೈ ಬ್ಲೂ ಲೆಫ್ಟ್ ಹಾಕಿ. ಹ್ಯಾಂಡ್ ತೋರ್ ಬನ್ನಿ. ಅಗ್ನಿ ತತ್ವ ರೇಸ್ ಮಾಡ್ತಾ ಇದೀನಿ. ಮತ್ತೆ ಇಲ್ಲಿ ಸ್ಕೈ ಬ್ಲೂ ಹಾಕಿದಾಗ ಜಲತತ್ವ ರೇಸ್ ಆಗುತ್ತೆ, ಅಗ್ನಿ ತತ್ವನು ಜಾಸ್ತಿ ಆಗುತ್ತೆ. ಮತ್ತೆ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಹ್ಮ್. ಸ್ಕೈ ಬ್ಲೂ ಕಲರ್ ಹಾಕಿ. ಹಾ, ಸರಿನಾ? ಎರಡು ಕಡೆ ಆಯ್ತು ಮೇಡಮ್. ಹಾಕ್ಬೇಕು ಸ್ಕೈ ಬ್ಲೂ. ಇದ್ ನೋಡಿ, ಇವಾಗ ನಾವ್ ಒಂದೇ ಒಂದ್ ಸಿಂಗಲ್ ಪಾಯಿಂಟ್ ಕೊಟ್ರೆ ಸಾಕು. ಸ್ವಲ್ಪನೇ ನಿಮ್ಗೆ ಏನಾದ್ರು ಇಶ್ಯೂಸ್ ಇದ್ರೆ ಒಂದೇ ದಿನಕ್ಕೆ ರಿಸಲ್ಟ್, ವಿತಿನ್ 2 ಅವರ್ಸ್ ಅಲ್ಲೇ ರಿಸಲ್ಟ್ ಬರುತ್ತೆ ನಿಮ್ಗೆ. ಕಿಡ್ನಿ ಹ್ಮ್ ಸ್ವಲ್ಪ ಹ್ಮ್ ಹ್ಮ್. ಪ್ರಮಾಣದಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ವಿತಿನ್ 2 ಅವರ್ಸ್ ಅಲ್ಲೇ ಬರ್ಬೇಕು. ಈಗ ನೀವು ನನ್ನ ಹತ್ರ ಮೇ ಬಿ ಒಂದ್ 3-4 ವಾರ ಆಯ್ತು ಅನ್ಸುತ್ತೆ. ನಿಮ್ಗೆ ಇನ್ನೂ ಅದೇ ರೀತಿ ಇದೆ ಅಂದ್ರೆ ಹೌದು. ಕಿಡ್ನಿ ತುಂಬಾ ಡ್ಯಾಮೇಜ್ ಆಗಿದೆ. ಸೊ ಇದನ್ನ ಹ್ಮ್ ನಾನು ಸರಿ. ನಾನ್ ಎಷ್ಟು ನಿಮ್ಗೆ ಪ್ರಯತ್ನ ಮಾಡ್ಬಿಟ್ಟು ಥೆರಪಿ ಕೊಡ್ತಾ ಇರ್ತೀನಿ, ನೀವು ಅದೇ ರೀತಿನೇ ಎಫರ್ಟ್ ಹಾಕ್ಬೇಕು. ಆಯ್ತು ಆಯ್ತು ಮೇಡಮ್. ಕಂಪ್ಲೀಟ್ ಆಗಿ ಆಯ್ತು. ಹಾಲು ಮೊಸರು ಮಜ್ಜಿಗೆ ಬಿಡ್ಬೇಕು, ಹಣ್ಣುಗಳು ತಿನ್ಬಾರ್ದು, ಮೊಳಕೆ ಕಾಳು ತಿನ್ಬಾರ್ದು. ಆಮೇಲೆ ಇದು ನಾನ್ ವೆಜ್ ತಿನ್ನೋರಾಗಿದ್ರೆ ಮಟನ್ ತಗೊಳ್ಬಾರ್ದು. ಮತ್ತೆ ಬಿಸಿಲಲ್ಲಿ ಕಂಪಲ್ಸರಿ 1 ಅವರ್ ವಾಕ್ ಮಾಡ್ಬೇಕು. ನಿಮ್ಗೆ ಸ್ವೆಟ್ ಬರ್ಬೇಕು, ಬೆವರು ಬರ್ಬೇಕು, ಆ ರೀತಿ ವಾಕ್ ಮಾಡ್ಬೇಕು ನೀವು. ಆಯ್ತು 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 ಮತ್ತೆ ಮೇಡಮ್. ರಾಜ್ಮಾ ಕಾಳು ಆಮೇಲೆ ಬರುತ್ತೆ ಮೇಡಮ್. ನೋಡಿ, ವಾರದಲ್ಲಿ 2 ದಿನ ಪಲ್ಯ ತಗೊಳ್ಬೇಕು ಅದನ್ನ. ಹ್ಮ್. ಆಮೇಲೆ ಮೇಡಮ್, ಮೂತ್ರದಲ್ಲಿ ಹಾ, 2 ಸತಿ ಒಂದು 2 ಸಣ್ಣ ಕಲ್ಲು ಬಂತು ಮೇಡಮ್. ಕಲ್ ಬಂತಾ? ಹೌದು. ಓಕೆ, ಅದು ಹೋಗುತ್ತೆ. ತುಂಬಾ ಕೆಲವೊಬ್ರಿಗೆ ದಿನ ಹೋಯ್ತು ಕಲ್ಲು. ನನ್ನ ಹತ್ರ ಥೆರಪಿ ತಗೊಳೋರ್ಗೆ ಅವ್ರಿಗೆ ಕಲ್ಲು ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಅಂತೆ. ಯೂರಿನ್ ಹೋಗ್ತಾ ಹೋಗ್ತಾ ಹಾಗೆ ಕಲ್ಲು ದಿನಾ ಹೋಗ್ತಾ ಇತ್ತಂತೆ. ಅವರು ನನ್ಗೊಂದು ಫೋಟೋ ತೆಗೆದ್ಬಿಟ್ಟು ಕಳಿಸಿದ್ರು. ದಿನಾ ಕಲ್ಲು ಹೋಗಿ ಹೋಗಿ ಇವಾಗ ಚೆನ್ನಾಗಿದ್ದಾರೆ ಅವರು. ಹ್ಮ್ ಸರಿ ಇಷ್ಟಿಷ್ಟು ಮೇಡಮ್. ದಪ್ಪ ದಪ್ಪ ಕಲ್ಲು ಬರ್ತಾ ಇತ್ತು ಅವ್ರಿಗೆ ಯೂರಿನ್ ಅಲ್ಲಿ. ಹಾ ಹಾ. ಹ್ಞೂ ಮೇಡಮ್. ಹೋಗುತ್ತೆ ಸರ್, ನಾರ್ಮಲ್ ಆಗ್ತಾರೆ. ಇವಾಗ ಹೋಗ್ತಾ ಇದೆ ಅಂತಂದ್ರೆ ಒಳ್ಳೆ ಸಿಂಪ್ಟಮ್ ಅದು. ಅಟ್ಲೀಸ್ಟ್ ನಿಮ್ಗೆ ದೇಹದಲ್ಲಿರೋ ಕಲ್ಲು ಆಚೆ ಹೋಗ್ತಾ ಇದೆ ಅಲ್ವಾ. ಹೌದು ಮೇಡಮ್. ಅದು ಮುಂದೆ ಫಾರ್ಮೇಶನ್ ಆಗಿ ನಿಮ್ಗೆ ಮುಂದೆ ಪ್ರಾಬ್ಲಮ್ ಆಗಿರೋದು. ಇವಾಗ ಈ ಥೆರಪಿ ಕೊಟ್ಟ ಮೇಲೆ ಅದು ಕಲ್ಲು ಹೋಗ್ತಾ ಇದೆ ಅಂದ್ರೆ ಒಳ್ಳೆ ಸಿಂಪ್ಟಮ್. ಹೋಗ್ಲಿ ಅದು. ಸರಿ ಹೋಗುತ್ತೆ, ಕ್ಯೂರ್ ಆಗುತ್ತೆ. ನೊರೆ ಬರೋದು ಮೇಡಮ್, ನೊರೆ ಬರೋದು ನಿಂತೇ ಇಲ್ಲ ಮೇಡಮ್. ಸ್ಮೆಲ್ ಇದೆಯಾ ಯೂರಿನ್? ಸ್ವಲ್ಪ ಸ್ಮೆಲ್ ಇರುತ್ತೆ ಮೇಡಮ್. ಪಾಚಿ ಕಟ್ಕೊಂಡಂಗ್ ಆಗಿರುತ್ತೆ, ಸ್ಮೆಲ್ ಬರುತ್ತೆ ಅದು. ತುಂಬಾ ಸಿವಿಯರ್ ಇದ್ರೆ ಈ ರೀತಿ ಆಗುತ್ತೆ ಸರ್. ಬಟ್ ಏನು ಭಯ ಪಡ್ಬೇಡಿ, ಸರಿ ಹೋಗುತ್ತೆ. ಇವಾಗ ತಗೊಳ್ತಿದ್ರಲ್ವಾ ನೀವು, ಒಂದ್ ನಂಬಿಕೆ ಇಟ್ಬಿಟ್ಟು ಹ್ಮ್. ಥೆರಪಿ ತಗೊಳ್ಳಿ, ಕ್ಯೂರ್ ಆಗ್ತೀರಾ. ಯಾಕಂದ್ರೆ ಆಯ್ತು ಬಿಟ್ರೆ ಮೇಡಮ್. ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮ್ನೆ ಆಮೇಲೆ ಕಿಡ್ನಿ ಡಯಾಲಿಸಿಸ್ ಅಂತ ಹೋಗ್ಬಿಟ್ರೆ, ಒಂದ್ಸರಿ ನೀವು ಡಯಾಲಿಸಿಸ್ ಅಡಿಕ್ಟ್ ಆಗ್ಬಿಟ್ರೆ ಅದು ಲೈಫ್ ಲಾಂಗ್ ಮಾಡ್ಕೊಳ್ಳೇಬೇಕು. ಆಮೇಲೆ ಡಯಾಲಿಸಿಸ್ ಇಂದ ಹೊರಗೆ ತಗೊಳಕ್ ನಮಗೂ ಆಗಲ್ಲ. ಆ ರೀತಿ ಆಗುತ್ತೆ. ಹ್ಮ್. ಮತ್ತೆ ರೆಡ್ ರೈಸ್ ಉಪಯೋಗಿಸಿ ಸರ್. ಹ್ಞೂ ಮೇಡಮ್, ಹ್ಞೂ ಮೇಡಮ್. ರೆಡ್ ರೈಸ್ ಈಗ ಯೂಸ್ ರೆಡ್ ಮಾಡಿ, ರೈಸೇ ಅದು ಕೂಡ ನಿಮ್ಗೆ ಉಪಯೋಗಿಸ್ಬೋದು. ಒಳ್ಳೇದು. ಹ್ಮ್ ಹ್ಮ್. ಮಾಡಿ ಸರ್. ಸರಿ ಕ್ಯೂರ್ ಮೇಡಮ್. ಆಗುತ್ತೆ, ಏನು ಭಯ ಪಡ್ಬೇಡಿ. ಆಯ್ತು ಮೇಡಮ್, ಆಯ್ತು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಸುಧಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ಹೇಳಿ ಮೇಡಮ್. ಮೇಡಮ್, ನಾವು ನಮ್ಮ ಮನೆಯವ್ರಿಗೆ ಶುಗರ್ಗೆ ಅಂತಂದು ಹೇಳಿ ನಿಮ್ಮ ಹತ್ರ ಕನ್ಸಲ್ಟೇಷನ್ ತಗೊಂಡಿದ್ವಿ ಮೇಡಮ್. ತಗೋತಿದ್ದೀರಾ? ಓಕೆ. ಹಾ. ಅವ್ರದ್ದು ಮೇಡಮ್ ಈಗ 4 ತಿಂಗಳು 5 ತಿಂಗಳು ಆಯ್ತು ಮೇಡಮ್. 450 ಹೋಗಿತ್ತು ಮೇಡಮ್ ಅವ್ರಿಗೆ ಶುಗರ್. ಓಹೋ. ಹಾ. ಇವಾಗ 160 ಆ ತರ ಬರ್ತಿದೆ ಮೇಡಮ್. ಕಡಿಮೆ ಆಗಿದೆ ಮೇಡಮ್. ರಿಸಲ್ಟ್ ತುಂಬಾ ಚೆನ್ನಾಗ್ ಬಂತು ಮೇಡಮ್. 160 ಒಂದ್ 3 ಬಂದಿದ್ಯಾ? ತಿಂಗಳು ತಗೊಂಡೆ ಮೇಡಮ್. 270 ಬರ್ತಾ ಇದೆ ಮೇಡಮ್. ನಾರ್ಮಲ್ ಬರ್ತಾ ಇದೆ. ಹೌದು ಮೇಡಮ್, ಹೌದು. ಎಷ್ಟ್ ದಿನ ತಗೊಂಡಿದ್ರ ಮೇಡಮ್? ಚೆಕ್ ಮಾಡಿ ನಾವೊಂದು 3-4 ತಿಂಗಳು ತಗೊಂಡಿದ್ದೆ ಮೇಡಮ್. 3 ರಿಂದ 4 ತಿಂಗಳು ತಗೊಂಡಿದ್ದೆ ಕನ್ಸಲ್ಟೇಷನ್ ನಿಮ್ಮ ಹತ್ರ. ಹ್ಮ್ ಹ್ಮ್ ಮತ್ತೆ ಆಗಿದೆ ಮೇಡಮ್. ಪರವಾಗಿಲ್ಲ, ಆಗಿದ್ದಾರೆ. ಒಳ್ಳೇದು. ಇವಾಗ್ಲೂ ಕಂಟಿನ್ಯೂ ಮಾಡ್ತಿದ್ದೀರಾ ಅಥವಾ ಥೆರಪಿ ಬಿಟ್ಟಿದ್ದೀರಾ ನನ್ನ ಹತ್ರ? ಇಲ್ಲ ಮೇಡಮ್, ಸ್ಟಾಪ್. ನಾರ್ಮಲ್ ಆಯ್ತಲ್ಲ, ಓಕೆ ಓಕೆ. ಹಾ, ಸ್ಟಾಪ್ ಮಾಡಿದೆ. ಸರಿ. ನೀವು ಫುಡ್, ಹೇಳಿದ್ರಿ ನಾರ್ಮಲ್. ಈಗ ನಾನು ಹೇಳ್ಕೊಟ್ಟಿರೋ ಫುಡ್ ಎಲ್ಲ ಅದೇ ರೀತಿನೇ ಫಾಲೋ ಮಾಡಿ. ಅಂದ್ರೆ ಮತ್ತೆ ನಿಮ್ಗೆ ಅದು ರಿಪೀಟ್ ಬರಲ್ಲ, ರಿವರ್ಸ್ ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಎಷ್ಟ್ ಎಷ್ಟು ವರ್ಷದಿಂದ ಐತೆ ಮೇಡಮ್ ಶುಗರ್? ಇಲ್ಲ ಮೇಡಮ್, ಅದು ಸಿಂಪ್ಟಮ್ಸ್ ಏನು ಇರ್ಲೇ ಇಲ್ಲ. ಅವ್ರಿಗೆ ಹ್ಮ್. ಜ್ವರ ಬಂದಿತ್ತು. ಸಡನ್ ಆಗಿ ಬ್ಲಡ್ ಚೆಕ್ ಮಾಡಿದ್ರು. ಅವ್ರು ಏನಾದ್ರು ಇನ್ಫೆಕ್ಷನ್ ಆಗಿದೆ ನೋಡೋಣ ಅಂತ. ಅವಾಗ ನಮಗ್ ಗೊತ್ತಾಯ್ತು ಮೇಡಮ್ 400 ಇದೆ ಅಂತ. ಸಡನ್ ಓ. ಆಗಿ ಗೊತ್ತಾಗಿದ್ದು. ಹಾ ಹಾ. ಸ್ಟಾಪ್ ಮಾಡ್ರಿ ಅಂತಂದು ಅದಕ್ಕೆ ಕನ್ಸಲ್ಟ್ ಮಾಡಿ, ನೀವು ಅದಕ್ಕೆ ಬೇಡ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ.
ಹ್ಮ್ ಇರ್ರಿ ಹ್ಮ್ ನೋಡೋಣ ಇದು. ಅದು ಅವತ್ತೊಂದು ನಿನ್ನೆ ಒಂದು ಸಣ್ಣದ್ ಬಿತ್ತು. ನಿಮ್ದು ಹೌದಾ ವಾಯ್ಸ್ ಬರೀ ಹೋಯ್ತು ಮೇಡಮ್, ಕೇಳಿಸ್ತಿಲ್ಲ. ಇತ್ತು ಅನ್ಸುತ್ತಲ್ಲನ್ರಿ ಲೆಫ್ಟ್ ರೈಟು ಗೊತ್ತಿಲ್ಲ ನಮ್ಮ ಫೋನ್ ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತಿದೆ ಮೇಡಮ್, ಹೇಳಿ. ಹಾ. ಮಾಡ್ದಂಗ್ ಮೂರಿತ್ತು 2 ಬಿತ್ತು ಹಂಗಾದ್ರೆ ಇನ್ನೊಂದಿದೆ ಹಂಗಾದ್ರೆ. ಪರವಾಗಿಲ್ಲ. ಹ್ಮ್ ಹ್ಮ್. ಮತ್ತೆ ಪಾರ್ಕಿನ್ಸನ್ ಅಂತಂದ್ ಹೇಳಿ ನಮ್ಮ ಅತ್ತೆಗೂ ಕೂಡ ಟ್ರೀಟ್ಮೆಂಟ್ ತಗೊಂಡಿದ್ವಿ ಮೇಡಮ್ ನಿಮ್ಮ ಹತ್ರ. ಹಾ ಹಾ ಪಾರ್ಕಿನ್ಸನ್ ನೆನ್ಪಿರ್ಬೇಕು ಮೇಡಮ್ ನಿಮಗೆ. ಪಾರ್ಕಿನ್ಸನ್ ಪೇಷಂಟ್ ಈಗ ಒಂದ್ ವರ್ಷದ ಹಿಂದೆ ಮೇಡಮ್. ಹಾ ನೆನ್ಪಿಲ್ಲ ಮೇಡಮ್ ಅಷ್ಟು. ಹೇಗಿದ್ದಾರೆ ಮೇಡಮ್ ಇವಾಗ? ಪಾರ್ಕಿನ್ಸನ್ ಪರವಾಗಿಲ್ವಾ? ಅದು ಕ್ಯೂರ್ ಆಯ್ತು ಮೇಡಮ್, ಒಂದು 3 ತಿಂಗಳು ತಗೊಂಡ್ವಿ, ಹ್ಮ್ ಪರವಾಗಿಲ್ಲ, ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗ್ತಾ ಬಂತು. ಹ್ಮ್ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಮೇಡಮ್, ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಹ್ಮ್ ಅವಾಗ ಆರಾಮಾಗಿತ್ತು, ಇವಾಗ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇದೆ ಮೇಡಮ್. ಅವ್ರು ಬೀಳ್ತಾ ಇದ್ದಾರೆ, ಬಾಯೆಲ್ಲ ತೊದ್ಲು ಬರ್ತಾ ಇದೆ, ಮಾತು ಬರ್ತಾ ಇಲ್ಲ ಸರಿಯಾಗಿ. ಓಹೋ. ಅಷ್ಟು ವಾಶ್ರೂಮ್ ಹೋಗಕ್ ಬಿದ್ದು ಬಿಡ್ತಾರೆ ಸಡನ್ ಆಗಿ. ನನ್ನ ಹತ್ರ ನೀವು ತಗೊಳವಾಗ ಏನಿತ್ತು ಮೇಡಮ್? ಅವ್ರಿಗೆ ಪಾರ್ಕಿನ್ಸನ್ ಒಂದೇ ಇತ್ತಾ? ಅದೊಂದೇ ಇತ್ತು ಮೇಡಮ್, ಅದೊಂದೇ ಹೇಳಿದ್ದಾರೆ ಡಾಕ್ಟರ್, ಪಾರ್ಕಿನ್ಸನ್ ಇದು ಮೆಡಿಸನ್ ಇಲ್ಲ ನಮ್ ಕಡೆ ಅಂತ ಹೇಳಿದ್ರು ಮೇಡಮ್ ಅವರು. ಹ್ಮ್ ಅವ್ರು ಅದೇ ಸಿಂಪ್ಟಮ್ಸ್ ಮೇಡಮ್, ತೊದ್ಲು ಬರ್ತಾ ಇತ್ತು, ಬಾಯಿ ಮಾತಾಡಕ್ ಬರ್ತಾ ಇರ್ಲಿಲ್ಲ, ತೊದ್ಲು ವಾಯ್ಸ್, ಹ್ಮ್ ಮತ್ತೆ ಬೀಳ್ತಾ ಇದ್ರು, ಓಕೆ. ಇರ್ಲಿಲ್ಲ. ಹ್ಮ್ ಊಟ ಚೆನ್ನಾಗ್ ಮಾಡ್ತಾರೆ ಮೇಡಮ್, ಆತರ ಏನಿಲ್ಲ, ಊಟ ಎಲ್ಲ ಚೆನ್ನಾಗ್ ತಿಂತಾರೆ, ಹ್ಮ್ ಚೆನ್ನಾಗಿದ್ದಾರೆ, ಮತ್ತೆ ವೇಟ್ ಲಾಸ್ ಏನು ಆಗಿಲ್ಲ. ಹ್ಮ್ ಆದ್ರೂ ಹ್ಮ್ ಅದು ತೊದ್ಲು ಕಡಿಮೆ ಆಗ್ತಾ ಇಲ್ಲ ಮೇಡಮ್ ಅವ್ರಿಗೆ. ಓಕೆ. ನನ್ನ ಹತ್ರ ನೀವು ಅಷ್ಟು 2 ಮಂತ್ಸ್ ತಗೊಂಡಿದ್ರ ಅವ್ರಿಗೆ ಥೆರಪಿನ? ಹಾ ಮೇಡಮ್, 2 3 ಮಂತ್ಸ್ ತಗೊಂಡಿದ್ವಿ ಮೇಡಮ್. ಸ್ವಲ್ಪ ಪರವಾಗಿಲ್ಲ ಮೇಡಮ್, ನಡೀತಾ ಇದ್ರು, ಬೀಳೋದನ್ನು ಕಡಿಮೆ ಆಗಿತ್ತು. ಹ್ಮ್ ನಾವು ಸ್ವಲ್ಪ ಬ್ಯುಸಿ ಆಗ್ಬಿಟ್ವಿ ಮೇಡಮ್, ಅದು ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ. ನಾವು ಕಂಟಿನ್ಯೂ ಮಾಡಿದ್ರೆ ಇನ್ನ ಕ್ಯೂರ್ ಆಗ್ತಾ ಇತ್ತೇನೋ, ನಾವು ಹ್ಮ್ ಸ್ಟಾಪ್ ಮಾಡ್ಬಿಟ್ವಿ ಮೇಡಮ್ ಅಷ್ಟೇ. ಓಕೆ, ತೊಂದ್ರೆ ಇಲ್ಲ ಮೇಡಮ್. ಇನ್ನೊಂದ್ಸರಿ ಕಳಿಸಿ ನಂಗೆ ಅವ್ರದ್ದು ನಾಲ್ಗೆ ಫೋಟೋ ಕಳಿಸ್ಬಿಟ್ಟು ಎಲ್ಲ ಹಾ ಮೇಡಮ್, ಡೀಟೇಲ್ಸ್ ಕೊಡಿ, ಮತ್ತೆ ಥೆರಪಿ ಸ್ಟಾರ್ಟ್ ಮಾಡೋಣ, ವಾಸಿ ಆಗುತ್ತೆ. ಅದೇ ಸಿಂಗಲ್ ಪಾಯಿಂಟ್ ಫುಡ್ ಅಲ್ಲೆಲ್ಲ ಚೇಂಜ್ ಮಾಡಿದ್ರಿ ಮೇಡಮ್ ನೀವು. ಮಜ್ಜಿಗೆ ಮತ್ತೆ ಜ್ಯೂಸು ಅವೆಲ್ಲ ಹ್ಮ್ ಮೂಲಂಗಿ ಕೊಡೋಕೆ ಹೇಳಿದ್ರಿ ಊಟಕ್ಕೆ. ಹ್ಮ್ ಮತ್ತೆ ಏನು ತಿನ್ನಲ್ಲ ಮೇಡಮ್, ಚಪಾತಿ ವೈಟ್ ರೈಸ್ ಏನು ತಿನ್ನಲ್ಲ, ಜೋಳ ರೊಟ್ಟಿ ತಿಂತಾರೆ, ಮತ್ತೆ ನವಣೆ ತಿಂತಾರೆ, ಅರ್ಕ ಸಾಮೆ ಆ ಹ್ಮ್ ತರ ಎಲ್ಲ ಫುಡ್ ತಗೋತಾರ. ಓಕೆ. ಮೊನ್ನೆ ಬಸವರಾಜ್ ಸಾರ್ನು ಮಾಡಿದ್ವಿ ಮೇಡಮ್, ಸ್ವಲ್ಪ ಟ್ರೀಟ್ಮೆಂಟ್ ಇತ್ತು, ಬೆಂಗಳೂರಿಗೆ ಹೋಗಿದ್ವಿ, ಹ್ಮ್ ಹೋಗ್ ಬರೋಣ ಅಂತ ಹೋದ್ರೆ ಎನರ್ಜಿ ಇದೆ, ಫುಲ್ ಎನರ್ಜಿ ಇದೆ ಅಂತ ಹೇಳಿದ್ರು ಅವರು. ಹ್ಮ್ ಅದಕ್ಕೆ ಪದೇ ಪದೇ ಮತ್ತೆ ಇಲ್ಲಿಂದ ದೂರ ಆಗುತ್ತೆ ಮೇಡಮ್, ನಾವು ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಇರೋದು ಹೊಸಪೇಟೆ, ಓಕೆ. ಮತ್ತೆ ಪ್ರತಿ ಮಾಡಕ್ ಆಗಲ್ಲ. ಹ್ಮ್ ಅದಕ್ಕೆ ಇದು ವಾಸಿ ಆಗುತ್ತಾ ಮೇಡಮ್ ಇದ್ರಲ್ಲಿ? ಪಾರ್ಕಿನ್ಸನ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತಿದ್ದಾರೆ. ಅಲ್ಲ, ನಾನ್ ಕೊಟ್ಟಾಗ ವಾಸಿ ಆಗಿತ್ತು ತಾನೇ ನಿಮ್ಗೆ? ರಿಸಲ್ಟ್ ಹಾ, ಏನೋ ಮತ್ತೆ ಬಂದಿತ್ತು, ಆಗುತ್ತೆ. 50 ಬಂದಿತ್ತು ಮೇಡಮ್, 50 to 60 70% ವರೆಗೂ ಹೋಗಿತ್ತು ಮೇಡಮ್. ಇನ್ನೊಂದ್ 4 ತಿಂಗಳು ನಾವು ಮಾಡ್ಬಿಟ್ಟಿದ್ರೆ ಫುಲ್ ಹ್ಮ್ ಹುಷಾರಾಗ್ತಾ ಇದ್ರೆ. ಈಗ ಮೊದ್ಲು ನಿಮ್ಗೆ ವಾಸಿ ಆಗಿತ್ತು ಅಂತಂದ್ರೆ ಇವಾಗ ವಾಸಿ ಆಗೇ ಆಗುತ್ತೆ. ನಮ್ ನಂಬಿಕೆ ಮೇಡಮ್, ಅಷ್ಟೇನೆ. ಹೌದೌದು ಮೇಡಮ್, ಹೌದು. ತಗೊಳ್ಳಿ ಮೇಡಮ್, ಕೊಡ್ತೀನಿ ನಾಳೆ. ನಾನು ಕಳಿಸಿ, ಬ್ರಷ್ ಮಾಡೋಕ್ಕಿಂತ ಮುಂಚೆನೆ ನಾಲ್ಗೆ ಫೋಟೋ ಕಳಿಸಿ, ನಾನು ಥೆರಪಿ ಮತ್ತೆ ಕಂಟಿನ್ಯೂ ಮಾಡಿ, ವಾಸಿ ಆಗ್ತಾರೆ. ಹಾ ಮೇಡಮ್, ಸರಿ ಮಾಡ್ತೀನಿ ಮೇಡಮ್. ಮೇಡಮ್. ಥ್ಯಾಂಕ್ ಯು. ತುಂಬಾ ಫೀಡ್ಬ್ಯಾಕ್ ಚೆನ್ನಾಗಿದೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಕ್ಲಾಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅನ್ನಪೂರ್ಣ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ, ನೋಸ್ ಬ್ಲಾಕ್ ಆಗ್ತಾ ಇದೆ, ಹ್ಮ್ ಚಳಿ ಮತ್ತೆ ಜ್ವರ 2 ಇದೆ ಮೇಡಮ್ ನನ್ಗೆ. ಚಳಿ ಜ್ವರ ಇದೆಯಾ? ನಿನ್ನೆ ಫಂಕ್ಷನ್ ಇತ್ತು, ಸ್ವಲ್ಪ ಓಡಾಡಿದೆ, ತುಂಬಾ ಮೈಕೈ ನೋವೆಲ್ಲ ಬಂದು ಹ್ಮ್ ಚಳಿ ಜ್ವರ ಕೋಲ್ಡ್ ಆಗ್ಬಿಟ್ಟಿದೆ ಮೇಡಮ್. ಸರಿ ಸರಿ. ಮತ್ತೆ ಬ್ಯಾಕ್ ಎಲ್ಲ ತುಂಬಾ ಪೈನ್ ಬಂದ್ಬಿಟ್ಟಿದೆ ಮೇಡಮ್, ಇರಕ್ ಆಗ್ತಾ ಇಲ್ಲ. ಓಕೆ ಮೇಡಮ್, ಚಿಕ್ಕದೊಂದು ಸ್ವಲ್ಪ ಶುಂಠಿ ತಗೊಳ್ಳಿ. ಹಾ ಶುಂಠಿ ಅದನ್ನ ಸ್ವಲ್ಪ ಚಚ್ಬಿಟ್ಟು ಪೇಸ್ಟ್ ತರ ಮಾಡಿ ಈ ಟೇಪಿಗೆ ಅಂಟಿಸ್ಕೊಳ್ಬೇಕು. ಇಲ್ಲಿ ಶುಂಠಿ ಇಡ್ಬೇಕು, ಇಲ್ಲಿ ಇಟ್ಟು ನೋಡಿ ಈ ರೀತಿ ಕೈಗೆ ಅಂಟಿಸಿ. ಓಕೆ ಇದನ್ನ ಓಕೆ 15 ಓಕೆ. ನಿಮಿಷ ಹಾಕಿ ತೆಗೆದ್ಬಿಡಿ. ಮತ್ತೆ ಮೇಡಮ್? ಎಡಗೈಗೆ ಮಾತ್ರ. ಹಾ ಕೋಲ್ಡ್ ಎಲ್ಲ ಹೋಗುತ್ತೆ ನಿಮ್ಗೆ. ಅದನ್ನ ಶುಂಠಿ ತೆಗೆದ್ಮೇಲೆ ಮೆಣಸ್ಕಾಳು ಇರುತ್ತೆ ನೋಡಿ, ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್. ಹಾ ಮೇಡಮ್. ಬ್ಲ್ಯಾಕ್ ಪೆಪ್ಪರ್ನ ಈ ರೀತಿ ಅಂಟಿಸ್ಕೊಳ್ಬೇಕು. ಹಾ
ಅಂಟಿಸ್ಕೊಂಡು ಇಲ್ಲಿ ಅಂಟಿಸಿ, ಲಂಗ್ಸ್ ರಿಫ್ಲೆಕ್ಸ್ಗೆ ಎರಡು ಕೈಯಲ್ಲೂ ಅಂಟಿಸ್ಬೇಕು. ಓಕೆ ಇಲ್ಲೂ ಅಂಟಿಸಿ ಇಲ್ಲೂ ಅಂಟಿಸಿ, ಒಂದು 8 ಅವರ್ಸ್ ಇರ್ಲಿ. ಓಕೆ ನಿಮ್ಗೆ ಅದು ಕೋಲ್ಡ್ನೆಸ್ ಎಲ್ಲ ರಿಮೂವ್ ಮಾಡುತ್ತೆ, ಫುಲ್ ನೋಸ್ ಬ್ಲಾಕ್ ಮೇಡಮ್ ನನಗೆ. ಕ್ಲಿಯರ್ ಆಗುತ್ತೆ. ಜೊತೆಗೆ ಇಲ್ಲಿ K3 ಅಂತ ಪಾಯಿಂಟ್ ಬರುತ್ತೆ ಇಲ್ಲಿ ಈ ಓಕೆ ಜಾಗದಲ್ಲಿ. ಮೇಡಮ್. ಇಲ್ಲಿ 20 ಸರಿ ಒತ್ತಬೇಕು, ಅದು ಜಿಮ್ಮಿ ತಗೊಂಡ್ಬಿಟ್ಟು ಒತ್ತಬೇಕು. ಜಿಮ್ಮಿನ ಯಾಕೆ ಯೂಸ್ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಆ ಪಾಯಿಂಟ್ ನ ಟಚ್ ಮಾಡ್ಬೇಕು. ಇದನ್ನ ಈ ರೀತಿ ಮಾಡ್ಬಿಟ್ಟು 20 ಸರಿ ಒತ್ತಿ. ಇಲ್ಲಿ ಈ ಕಾಲಲ್ಲಿ 20 ಸರಿ ಒತ್ತಿ, ಈ ಕಾಲಲ್ಲಿ 20 ಸರಿ ಒತ್ತಿ. ಇವಾಗ್ಲೇ ಒತ್ತಿ, ಕ್ಯೂರ್ ಆಗುತ್ತೆ. ಮತ್ತೆ ಫೀವರ್ ಹಾಲು, ಮೇಡಮ್. ಮೊಸರು, ಮಜ್ಜಿಗೆ ತಗೋಬಾರ್ದು. ತಂಪು ಮಾಡುವಂತ ಪದಾರ್ಥಗಳು ಯಾವ್ದು ಬೇಡ. ಸ್ವಲ್ಪ ಇದು ಕಷಾಯ ಮಾಡ್ಕೊಳ್ಳಿ. ಶುಂಠಿ ಆಮೇಲೆ ಧನಿಯಾ ಮತ್ತೆ ಜೀರಿಗೆ ಸ್ವಲ್ಪ ಹಾಕ್ಬಿಟ್ಟು ಕುದಿಸ್ಬೇಕು. ಅದನ್ನ 1 ಗ್ಲಾಸ್ ನೀರಲ್ಲಿ ಹಾಕಿ ಕುದಿಸಿ, ಹಾಫ್ ಗ್ಲಾಸ್ ಬಂದಾಗ ಅದನ್ನ ಕುಡಿಬೇಕು. ಅವಾಗ ಬಾಡಿ ವಾರ್ಮ್ ಆಗುತ್ತೆ. ಮತ್ತೆ ಸ್ವಲ್ಪ ಫುಡ್ ಅಲ್ಲಿ ನೀವು ಕಿಚಡಿ ತರ ಏನಾರ ಮಾಡ್ಕೊಳ್ಳಿ, ಈಸಿ ಡೈಜೆಷನ್ ಆಗುವಂತ ತಗೋಬೇಕು. ಫೀವರ್ ಮೇಡಮ್, ಫೀವರ್ ಕಡಿಮೆ ಆಗುತ್ತೆ ಫೀವರ್ ಕಡಿಮೆ ಆಗುತ್ತೆ. ಇಲ್ಲೆಲ್ಲ ಬ್ಲ್ಯಾಕ್, ತುದಿಗೆ ಬ್ಲ್ಯಾಕ್ ಹಾಕ್ಬಿಡಿ ಇಲ್ಲಿ. ಮೇಡಮ್. ಫೀವರ್ ಕಡಿಮೆ ಆಗುತ್ತೆ ಮೇಡಮ್. ಹಾ, ಫೀವರ್ ಫೀವರ್ ಕಡಿಮೆ ಆಗುತ್ತೆ. ಕೋಲ್ಡ್ನೆಸ್ ಎಲ್ಲ ರಿಮೂವ್ ಆದ್ರೆ ಫೀವರ್ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ಸರಿಯಾಗಿ ಕೇಳಿಸ್ತಾ ಇಲ್ಲ ಮೇಡಮ್. ಬ್ಲ್ಯಾಕ್ ಹಾಕಿ ಈ ರೀತಿ ಕಾಣಿಸ್ತಿದ್ಯಾ? ಈ ರೀತಿ ಬ್ಲ್ಯಾಕ್ ಹಾಕ್ಬೇಕು. ಇಲ್ಲ ಮೇಡಮ್, ಸಿಗ್ನಲ್ ಸರಿಯಾಗಿಲ್ಲ ಮೇಡಮ್. ಓಹಾ, ಮೋಡಾಗಿದೆ, ಮಳೆ ಬಂದಂಗ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಹಾಕಿ ತುದಿ ಬೆರಳಿಗೆಲ್ಲ. ನಾನು ಹಾಕಿದೆ ನೋಡಿ, ಓಕೆ ಈ ರೀತಿ ಬ್ಲ್ಯಾಕ್ ಡಾಟ್ ಇಡ್ತಾ ಹೋಗಿ. ಮತ್ತೆ ಇಲ್ಲಿ ಪ್ರತಿಯೊಂದು ಲೈನ್ಗೂ ಬ್ಲ್ಯಾಕ್ ಡಾಟ್ ಇಡಿ. ಹೀಗೆ 10 ಬೆರಳಿಗೂ ಈ ಜಾಯಿಂಟ್ಗೆಲ್ಲ ಹಾ ಬ್ಲ್ಯಾಕ್ ಇಡ್ತಾ ಹೋಗಿ. ಸರಿ ಹೋಗುತ್ತೆ. ಓಕೆ ಇಲ್ಲಿ ಮೈಕೈ ಕಿಡ್ನಿ ನೋವೆಲ್ಲ ಕಡಿಮೆ ಆಗುತ್ತೆ ಮೇಡಮ್. ಕಡಿಮೆ ತುಂಬಾ ಆಗುತ್ತೆ. ಮೈಕೈ ಕಿಡ್ನಿ ನೋವಿದೆ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಕಿಡ್ನಿ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಸರಿನಾ? ಓಕೆ ಎಡಗೈ ಕಿರುಬೆರಳಿಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಓಕೆ ಬಲಗೈ ತೋರು ಬೆರಳಿಗೆ ಸ್ಕೈ ಬ್ಲೂ, ಮಧ್ಯದ ಬೆರಳಿಗೆ ಪಿಂಕ್, ಓಕೆ ಮೇಡಮ್. ಬಲಗೈ ಓಕೆ ತೋರು ಬೆರಳಿಗೆ ಸ್ಕೈ ಬ್ಲೂ ಕಲರ್, ಹಾ ಇಲ್ಲಿ ಸ್ಕೈ ಬ್ಲೂ ಕಲರ್ ಕಿಡ್ನಿ ರಿಫ್ಲೆಕ್ಸ್ಗೆ. ಹಾ ಇಷ್ಟು ಮಾಡಿ ಸಂಜೆ ಅನ್ನೋದ್ರೊಳಗೆ ವಾಸಿ ಆಗುತ್ತೆ. ಓಕೆ ಥ್ಯಾಂಕ್ ಯು ಮಲ್ಕೊಳ್ಳುವಾಗ ಎರಡು ಕೈಗೆ ವಿಕ್ಸ್ ಅಪ್ಲೈ ಮಾಡಿ. ಓಕೆ ಮೇಡಮ್. ಸರಿ ಮೇಡಮ್, ಇಷ್ಟು ಮಾಡಿ ವಾಸಿ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್. ಏನಾನಿಲ್ಲ ಅಂದಿದ್ದ. ಉಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನೆನ್ನೆ ಥೆರಪಿ ತಗೊಂಡಿದ್ದೆ. ಹಾ ಮೇಡಮ್ ಹೇಳಿ. ನಾವು ಕೆಂಪಕ್ಕಿದು ಗಂಜಿ ತಗೋಬಹುದಾ ಬೆಳಗ್ಗೆ? ತಗೊಳ್ಳಿ ಮೇಡಮ್, ಕೆಂಪಕ್ಕಿ ಯೂಸ್ ಮಾಡಿ, ಒಳ್ಳೇದು. ಓಕೆ ಮೇಡಮ್. ಯೂಸ್ ಮತ್ತೆ ಮಾಡಿ. ಮೇಡಮ್ ನಂಬರ್ ನ್ಯೂಮರಾಲಜಿ ಕೊಡ್ತೀರಾ ಮದುವೆ ಬಗ್ಗೆ? ಕೊಡ್ತೀನಿ ಮೇಡಮ್. ನನಗೆ ಅವ್ರದ್ದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಬೇಕು. ಓಕೆ ಮೇಡಮ್. ಅಂದ್ರೆ ಅಸ್ಟ್ರಾಲಜಿ ಇವಾಗ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಬೇಕು. ನಾನು ಅವ್ರದ್ದು ಹಾರೋಸ್ಕೋಪ್ ಎಲ್ಲ ನೋಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಏನ್ ರೆಮಿಡಿ ಕೊಡ್ಬೇಕು ಕೊಡ್ತೀನಿ. ಮತ್ತೆ ಯಾವಾಗ ಮ್ಯಾರೇಜ್ ಆಗುತ್ತೆ ಏನೋ, ಮತ್ತೆ ಯಾರನ್ನ ಮದ್ವೆ ಆಗ್ಬೇಕಂದ್ರೆ ಯಾವ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದ್ರನ್ನ ಮದ್ವೆ ಆಗ್ಬೇಕಂತಾನು ಹೇಳ್ತೀನಿ. ಅಂದ್ರೆ ಇನ್ ಕೇಸ್ ನಿಮ್ಗೆ ಏನಾರೋ ಹಾರೋಸ್ಕೋಪ್ ಅಲ್ಲಿ ಏನಾರೋ ಇಶ್ಯೂಸ್ ಇದ್ರೆ, ಅದು ದೋಷಗಳಲ್ಲ ಅಂತ ಹೇಳ್ತಾರೆ ನೋಡಿ. ಅದೇನೇ ಇದ್ರು ನ್ಯೂಮರಾಲಜಿಯಲ್ಲಿ ನಾವು ನಂಬರ್ನ ಮ್ಯಾಚ್ ಮಾಡಿದಾಗ ಚೆನ್ನಾಗಿರುತ್ತೆ ಲೈಫ್. ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆ ರೀತಿ. ಓಕೆ, ಒಂದು ತಗೊಂಡಿದ್ವಿ ಇದರಲ್ಲಿ ಅಕಾಡೆಮಿಲಿ. ಹೌದಾ? ಒಂದು 2 ವೀಕ್ ಮತ್ತೆ 4 ಗ್ರೀನ್, ಡಾರ್ಕ್ ಗ್ರೀನ್ 2 ವೀಕ್ ಹಾಕಕ್ ಕೊಟ್ಟಿದ್ರು. ಬಟ್ ಏನು ಪ್ರಯೋಜನ ಆಗ್ಲಿಲ್ಲ ಅದರಿಂದ. ಅದು ಕಲರ್ ನ್ಯೂಮರಾಲಜಿ, ಅದು ಬೇರೆ. ಇದು ನಂದು ಹಾ ನ್ಯೂಮರಾಲಜಿ ಮತ್ತು ಅಸ್ಟ್ರಾಲಜಿ ಏನ್ ಮಾಡ್ತೀನಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ತಗೊಂಡು ಹಾರೋಸ್ಕೋಪ್ ನ ನೋಡ್ತೀನಿ. ಹಾ ನಿಮ್ಗೆ ಯಾವ ದೇಶ ನಡೀತಾ ಇದೆ, ಆಮೇಲೆ ರಾಶಿ ನಕ್ಷತ್ರ ಯಾವ್ದು, ಆಮೇಲೆ ಯಾವ ಡೇಟ್ ಅಲ್ಲಿ ಹುಟ್ಟಿದ್ರನ್ನ ಮದ್ವೆ ಆಗ್ಬೇಕು, ಆಮೇಲೆ ಮುಂದೆ ಅವ್ರ ಕರಿಯರ್ ಯಾವ ರೀತಿ ಇರುತ್ತೆ, ಮ್ಯಾರೇಜ್ ಲೈಫ್ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ ಓಕೆ ಮೇಡಮ್. ಸರಿ ಮೇಡಮ್, ಓಕೆ ಮೇಡಮ್, ಕಳಿಸ್ಕೊಡ್ತೇನೆ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ. ರೋಹಿಣಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಕೇಳ್ತಾ ಇದೀನಿ, ಒಂದ್ ನಿಮಿಷ ತಡ್ಕೋ, ಮಾಡ್ಬೇಡ. ನಮಸ್ತೆ ಮೇಡಮ್. ಯಾರ ಮಾತಾಡತಾರಲ್ಲ ಲೈವ್ ಮೇಡಮ್. ಕ್ಲಾಸ್ ಆಗಿದ್ದೀನಿ. ಒಂದೇ ನಿಮಿಷ, ಯಾರೋ ಮಾತಾಡ್ತಿದಾರ. ಇಲ್ಲ, ಹೋಗು.
ಮೇಡಮ್ ನಮಸ್ತೆ. ರೋಹಿಣಿ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಹೇಳಿ. ಮೇಡಮ್ ಮೈಕೈ ನೋವು ಸುಸ್ತಾಗ್ತಾ ಇರುತ್ತೆ ಮೇಡಮ್. ವಾಕಿಂಗ್ ಮಾಡಿದ್ರು ಆಗುತ್ತಲ್ಲ, ಅದಕ್ಕೆ ಏನ್ ಥೆರಪಿ ಮಾಡ್ಕೋಬೇಕು? ವಾಕಿಂಗ್ ಮಾಡಿದ್ರೆ ಸುಸ್ತಾಗುತ್ತೆ ಅಂದ್ರೆ ಫುಡ್ ತಗೊಳ್ತಾ ಇದೀರಾ ಸರಿಯಾಗಿ? ಹಾ ಮೇಡಮ್, ತಗೊಂತೀನಿ. ಡೈಲಿ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಮಾಡ್ತಿದ್ದೀರಾ? ವಾಕಿಂಗ್ ಮಾಡ್ತೀವಿ ಮೇಡಮ್, ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡ್ತೀವಿ, ಆದ್ರೂ ಮೈಕೈ ನೋವು ತರ ಎಲ್ಲ ಫೀಲ್ ಆಗುತ್ತೆ. ಅಂದ್ರೆ ಅದು ಫುಡ್ ನ್ಯೂಟ್ರಿಷನ್ ಫುಡ್ ತಗೊಳ್ಬೇಕು. ನ್ಯೂಟ್ರಿಷನ್ ಅಂದ್ರೆ ಕೆಮಿಕಲ್ ಹಾಕದೇ ಇರೋದು, ಅಕ್ಕಿ ರಾಗಿ ಗೋಧಿ ಉಪಯೋಗಿಸ್ಬೇಕು. ಇದೇನು ಗೊತ್ತಾ ಮೇಡಮ್, ನಾವು ಏನೇ ಕಲರ್ ಆಗ್ಲಿ ನಂಬರ್ಸ್ ಆಗ್ಲಿ ಏನೇ ಕೊಟ್ರು ನಾವು ಜಸ್ಟ್ ಎನರ್ಜಿ ಎಕ್ಸ್ಚೇಂಜ್ ಮಾಡ್ತೀವಿ ಅಷ್ಟೇ. ಬಟ್ ನಿಮಗೆ ಫುಡ್ ನೀವು ತಗೊಂಡಾಗ ಮಾತ್ರ ನಿಮ್ಗೆ ಎನರ್ಜಿನ ಹೆಚ್ಚು ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದು ಆಗುತ್ತೆ. ಅಂದ್ರೆ ಫುಡ್ ತಗೊಂಡಾಗ ನಾವು ಸ್ಟ್ರಾಂಗ್ ಆಗ್ತೀವಿ, ಅಂದ್ರೆ ಎನರ್ಜಿ ಬರುತ್ತೆ. ಆ ಎನರ್ಜಿನ ಬ್ಯಾಲೆನ್ಸ್ ಮಾಡೋದು ನಾವು ಕಲರ್ ಥೆರಪಿ ಮೇಲೆ ಸರಿ ಮಾಡ್ತಾ ಹೋಗ್ತೀವಿ. ಅಂದ್ರೆ ಸೀಡ್ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಆಗ್ಲಿ ಸಿಂಗಲ್ ಪಾಯಿಂಟ್ಸ್ ಆಗ್ಲಿ ಕಲರ್ ಥೆರಪಿ ಆಗ್ಲಿ ಅದೆಲ್ಲ ಕೊಡೋದು. ಇವಾಗ ಒಂದು ಗಿಡನ ಬೆಳಿಬೇಕಂತಂದ್ರೆ ಅದಕ್ಕೆ ಸರಿಯಾಗಿ ನಾವು ಗೊಬ್ಬರ ನೀರು ಹಾಕಿದ್ರೆ ಮಾತ್ರ ಆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಅದನ್ನ ನಾವು ಸ್ವಲ್ಪ ಅದು ಇದು ಈಗ ಒಂದೇನೋ ಒಂದು ಹಣ್ಣಿಗೇನೋ ಹುಳ ಬಂತು ಏನೇ ಬಂತಂದ್ರೆ ಒಂದೇನೋ ಒಂದು ಏನೋ ಒಂದು ಆ ಹಾಕ್ಬಿಟ್ಟು ಅದು ಹುಳ ಬರ್ದೇ ಇರೋ ತರ ನೋಡ್ಕೊಳ್ತಾರೆ. ಅದೇ ರೀತಿ ನೀವು ಕೂಡ ನೀವು ಫುಡ್ ಚೆನ್ನಾಗಿ ತಗೊಂಡು ಸ್ಟ್ರೆಂತ್ ಇದ್ರೆ ನೀವು ಎನರ್ಜಿ ನಾವು ಬ್ಯಾಲೆನ್ಸ್ ಮಾಡ್ಬೋದು ಅಷ್ಟೇನೆ. ಫುಡ್ ನೀವೇ ತಗೊಳ್ಬೇಕು. ಕೆಮಿಕಲ್ ಹಾಕದೇ ಇರೋದು ಅಕ್ಕಿ ರಾಗಿ ಗೋಧಿ ಉಪಯೋಗಿಸಿ. ನಿಮ್ಗೆ ಅದೆಲ್ಲ ತಿಂದ್ರೂ ನಂಗೆ ಸ್ಟ್ರೆಂತ್ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಎನರ್ಜಿ ಎಲ್ಲ ನಾನು ಚೇಂಜ್ ಮಾಡ್ಕೊಡ್ತೀನಿ. ಡಾರ್ಕ್ ಬ್ಲೂ ಕಲರ್ ಇಂದ ನಂಬರ್ 2 ಅಂತ ವಾಕ್ ಮಾಡುವಾಗ ಬರ್ಕೊಂಡು ಹೋಗಿ. ಮೇಡಮ್ ಟಂಗಲ್ಲಿ ಸೈಡ್ ಲಿವರ್ ಗಾಲ್ಬಡಾರ್ ಬರೋ ಜಾಗದಲ್ಲಿ ಬ್ಲಾಕ್ ಆಗಿದೆ ಅಲ್ಲ ಮೇಡಮ್? ಲಿವರ್ ಸ್ಟ್ಯಾಗ್ನೇಷನ್ ಆಗಿದೆ ನೋಡಿ. ಲಿವರ್ ಸ್ಟ್ಯಾಗ್ನೇಷನ್ ಆದ್ರೆ ಅದು ಏನಾಗುತ್ತಂದ್ರೆ ನೀವು ಸ್ವಲ್ಪ ವಾಕ್ ಮಾಡಿದ್ರೆ ಸಾಕು ಸುಸ್ತಾಗುತ್ತೆ. ಅಂದ್ರೆ ಲಿವರ್ ಇಂದ ಚಿ ಸ್ಟ್ಯಾಗ್ನೇಷನ್ ಆದಾಗ ಸ್ಟ್ಯಾಗ್ನೇಷನ್ ಆದಾಗ ಹಾರ್ಟಿಗೆ ಎನರ್ಜಿ ಹೋಗ್ತಾ ಇರಲ್ಲ. ಸೊ ಅಲ್ಲಿ ಏನಾಗುತ್ತೆ ನಿಮ್ಗೆ ಹ್ಮ್ ಸ್ವಲ್ಪ ವಾಕ್ ಮಾಡಿದ್ರೆ ಸಾಕು ಸುಸ್ತಾಗೋದು, ಬ್ರೀತಿಂಗ್ ಇಂಬ್ಯಾಲೆನ್ಸ್ ಆಗೋದು, ಮೈಕೈ ನೋವು ಬರೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಲಿವರ್ ಅಂದ್ರೆ ವಿಂಡ್ ಎನರ್ಜಿ. ವಿಂಡ್ ಎನರ್ಜಿ ಲೋ ಇದ್ದಾಗ ಆ ರೀತಿ ಆಗುತ್ತೆ. ನಿಮ್ಗೆ ನಂಬರ್ 2 ಡಾರ್ಕ್ ಬ್ಲೂ ಕೊಟ್ಟಾಗ ವಿಂಡ್ ಎನರ್ಜಿ ಜಾಸ್ತಿ ಆಗುತ್ತೆ. ವಾಕಿಂಗ್ ಮಾಡಿದ್ರೆ ನಂಗೆ ಸುಸ್ತಾಗುತ್ತೆ ಅಂತ ಬಿಟ್ಬಿಡ್ಬೇಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ. 10 ನಿಮಿಷ ವಾಕ್ ಆದ್ರೆ 10 ನಿಮಿಷ ಮಾಡಿ. ನೆಕ್ಸ್ಟ್ ದಿನ 15 ನಿಮಿಷ, ನೆಕ್ಸ್ಟ್ ದಿನ 20 ನಿಮಿಷ, ಈ ರೀತಿ ಮಾಡ್ತಾ ಹೋಗಿ. ಮತ್ತೆ ಫುಡ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಹಾಲು ಮೊಸರು ಮಜ್ಜಿಗೆ ಬೇಡ, ತಂಪು ಮಾಡುವಂತ ಪದಾರ್ಥಗಳು ಬೇಡ. ಯಾಕಂದ್ರೆ ಇವಾಗಲೇ ನಿಮ್ಗೆ ಬ್ಲ್ಯಾಕ್ ಪ್ಯಾಚಸ್ ಆಗಿದೆ ಅಂದ್ರೆ ಲಿವರ್ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅದನ್ನ ಇವಾಗ ಸ್ವಲ್ಪನೇ ಸಿಂಪ್ಟಮ್ಸ್ ಇದ್ದಾಗ ನೀವು ಫುಡ್ ಅಲ್ಲೇನೆ ಚೇಂಜ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಬಹುದು. ಮತ್ತೆ ದಾಳಿಂಬೆ ಜ್ಯೂಸ್ ಮೇಡಮ್, ಲಿವರ್ ರಿಫ್ಲೆಕ್ಸ್ಗೆ ಇದು ಆರೆಂಜು ಸ್ಕೈ ಬ್ಲೂ ಹಾಕ್ಬೋದಾ ಮೇಡಮ್ ಈ ತರ? ಹಾಕಿ ಹಾಕಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕಿ. ಆಮೇಲೆ ಮೇಡಮ್ ಸ್ಕಿನ್ ಮೇಲೆ ಇಲ್ಲಿ ಗಂಟು ತರ ಆಗಿದೆ, ಅದೇನೋ ಕಿಲೋಡ್ ಅಂತ ಅಂತಾರೆ ಮೇಡಮ್. ಅದು ಕಿಲೋಡ್ ಸ್ಕೈ ಹೋಗಲ್ಲ. ಬ್ಲೂ ಹಾಕಿದ್ರೆ ವರ್ಕ್ ಆಗ್ತಾ ಇಲ್ಲ ಮೇಡಮ್. ಕಿಲೋಡ್ ಹೋಗಲ್ಲ